ಪ್ರಜೆಗಳನ್ನು ಎಲ್ಲ ಬಗೆಯ ಕಷ್ಟಗಳಿಂದ ರಕ್ಷಿಸೋದೇ ಕ್ಷತ್ರಿಯನ ಧರ್ಮ. ಆದ್ದರಿಂದ ಅವನು ಶಾಸನ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರಸಂಗಗಳಲ್ಲಿ ಸೂಕ್ತವಾಗಿ ಹಿಂಸೆಯನ್ನು ಬಳಸಬೇಕು. ಶತ್ರು ರಾಜರ ಸೈನ್ಯಗಳನ್ನು ಅವನು ಗೆಲ್ಲಬೇಕು. ಹೀಗೆ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಆಳಬೇಕು ಅಂತ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟ. ಅದೇ ರೀತಿ ಸಾಂಖ್ಯ ಯೋಗದ ಶ್ಲೋಕ 33ರಲ್ಲಿ ಕೃಷ್ಣ ಈ ರೀತಿ ಹೇಳ್ತಿದ್ದಾನೆ: ಅಥ ಚೇತ್ವಂ ಧರ್ಮಮೇಮಂ ಸಂಗ್ರಾಮಂ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹಿಂದಿನ ಶ್ಲೋಕದ ಮುಂದುವರೆದ ಭಾಗದಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನೀನು ಪಾಪದ ಭಯದಿಂದ ಯುದ್ಧ ಬೇಡ ಅಂತ ಹೇಳ್ತಿದೀಯ. ಆದರೆ ಯುದ್ಧ ಮಾಡಿದರೆ ಮಾತ್ರ ಧರ್ಮ ಉಳಿಯುತ್ತೆ, ಹಾಗೂ ನಿನಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ. ಇಲ್ಲದೇ ಇದ್ದರೆ ನರಕದ ಬಾಗಿಲು ನಿನಗೆ ಸ್ವಾಗತ ಕೋರುತ್ತೆ ಅಂತ ಹೇಳಿದನು ಕೃಷ್ಣ. ಇಲ್ಲಿ ನಡೀತಾ ಇರೋದು ಒಂದು ಧರ್ಮ ಸಂಗ್ರಾಮ. ಅರ್ಜುನ ಧರ್ಮದ ಪರ ನಿಂತ ಮಹಾರಥಿ. ಆತ ಇಂತಹ ಧರ್ಮ ಸಂಗ್ರಾಮದಲ್ಲಿ ಧರ್ಮದ ಪರ ಹೋರಾಡದಿದ್ದರೆ ಸಹಜ ಧರ್ಮಕ್ಕೆ ವಿರುದ್ಧವಾಗಿ ಹಾಗೂ ಸಾಮಾಜಿಕ ಧರ್ಮವನ್ನು ಬಿಟ್ಟು ನಡೆದುಕೊಂಡ ಹಾಗಾಗುತ್ತೆ. ಇದೊಂದು ಕಳಂಕ ಮತ್ತು ಮಹಾಪಾಪ ಆಗುತ್ತೆ. ಈ ರೀತಿ ಪಾಪದ ಭಯದಿಂದ ಬಳಲುತ್ತಿರುವ ಅರ್ಜುನನಿಗೆ ಕೃಷ್ಣ ಯಾವುದು ನಿಜವಾದ ಪಾಪ ಅನ್ನೋದನ್ನು ಮನವರಿಕೆ ಮಾಡಿಸ್ತಾ ಇದ್ದಾನೆ. ಪಾಪಕರ್ಮ ಯಾವುದು ಅಂತ ಸಂದರ್ಭಗಳು ನಿರ್ಧರಿಸುತ್ತವೆ. ಉದಾಹರಣೆಗೆ, ಸತ್ಯ ನುಡಿಯೋದು ಪುಣ್ಯದ ಕೆಲಸ ಅಂತ ಹೇಳೋಕೆ ಬರೋದಿಲ್ಲ. ಅದು ಪಾಪನೋ ಪುಣ್ಯನೋ ಅನ್ನೋದನ್ನು ಸಂದರ್ಭ ನಿರ್ಣಯಿಸುತ್ತೆ. ದರೋಡೆಕೋರರಿಂದ ತಪ್ಪಿಸಿಕೊಳ್ಳೋಕೆ ಆಶ್ರಯ ಕೇಳಿ ಬಂದ ವ್ಯಕ್ತಿಯನ್ನು ಅಡಗಿಸಿಟ್ಟು ದರೋಡೆಕೋರರು ಬಂದು ಪ್ರಶ್ನಿಸಿದಾಗ ಸತ್ಯ ನುಡಿಯುವುದು ಪಾಪದ ಕೆಲಸ. ಅಡಗಿಸಿಟ್ಟ ವ್ಯಕ್ತಿಯ ರಕ್ಷಣೆಗೋಸ್ಕರ ಸುಳ್ಳನ್ನು ಹೇಳೋದು ಪುಣ್ಯದ ಕೆಲಸ. ಇದೇ ರೀತಿ ಇಲ್ಲಿ ಅರ್ಜುನನಿಗೆ ಧರ್ಮದ ರಕ್ಷಣೆಗೋಸ್ಕರ ಗುರು ಮತ್ತು ಪಿತಾಮಹರನ್ನು ಎದುರಿಸಿ ಹೋರಾಡುವುದು ಒಂದೇ ಮಹಾಪುಣ್ಯದ ಕೆಲಸ ಅನ್ನೋದನ್ನು ಕೃಷ್ಣ ಮನವರಿಕೆ ಮಾಡಿಸ್ತಾ ಇದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಹೇಳುತ್ತಿರುವ ಹೊಸ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.